ಬೆಳೆಸುವ ಉಳಿಸುವ ಕ್ರಮಗಳನ್ನು ಹೇಗೆ ಕೈಗೊಳ್ಳಬಹುದು ನಿಮ್ಮ ಸಲಹೆಗಾಗಿ ದಯವಿಟ್ಟು ಬಂದನು ಅಂತ ಕೇಳಿದೆ. ಆಮೇಲೆ ಎಲ್ಲ ಚೀಫ್ ಎಡಿಟರ್ಗಳಿಗೂ ಮತ್ತು ಎಲ್ಲ ಚೀಫ್ ರಿಪೋರ್ಟರ್ಗಳಿಗೂ ಬರೆಕೇಳಿದೆ. ಆ್ಯಂಕರ್ಗಳಿಗೆಲ್ಲ ಯಾಕೆ ಅವರಿಬ್ಬರೇ ಬಂದಾಗ ನಾವೇನು ಕೇಳ್ತೀವಿ ಅಂತಂದರೆ, ಈಗ ನೀವಿಬ್ಬರು ಬಂದಿದ್ದೀರಲ್ಪ, ಸೊ ನಿಮ್ಮ ಸಜೆಷನ್ ಹೇಳಿ, ಇಂಪ್ಲಿಮೆಂಟ್ ಮಾಡಬೇಕಾದವ್ರು ಯಾರು? ನೀವು ಯಾವ್ಯಾವ್ದು ಮಾಡ್ತೀರಾ ಹೇಳಿ ಅಂತ ಸಿಕ್ಕಾಕೊಂಡ್ರೆ ಅವ್ರು ಹೇಳಿದ ತಪ್ಪಿಗೆ ಅದು ಒಂಚೂರು ನಾವು ನೋಡ್ಕೋತೀವಿ ಸರ್ ಅಂತಾನೆ, ಇಲ್ಲ ಏನೇನೋ ಸಿಕ್ಕಾಕೋತಾನೆ. ಸಿಕ್ಕಾಕೊಂಡ್ಮೇಲೆ ಅವ್ರಿಗೊಂದು ವರ್ಕ್ಶಾಪ್ ಕೇಳಿದೆ. ಯಾರಿಗೆ ವರ್ಕ್ಶಾಪು? ಅವ್ರಿಗೆಲ್ಲ ಚೀಫ್ ಎಡಿಟ್ರು, ಚೀಫ್ ರಿಪೋರ್ಟ್ರಿಗೆಲ್ಲ, ಆ್ಯಂಕರ್ಗಳಿಗೆ ಇತ್ಯಾದಿ. ಅವರಲ್ಲಿರುವ ಕನ್ನಡತನವನ್ನು ನೀವು ನಿಜವಾಗ್ಲೂ ಕನ್ನಡದವರೇ ಆಗಿದ್ದರೆ ನೀವು ಬಳಸುವ ಪದಗಳ ಬಗ್ಗೆ ನಿಮಗೆ ಯಾಕೆ ಯೋಚನೆ ಇಲ್ಲ? ಈ ರೀತಿ ನಾವು ಪ್ರೀತಿಯಿಂದಲೂ ಮಾಡಬೇಕಪ್ಪ, ಎಲ್ಲವನ್ನು ದಂಡ ಹಿಡ್ಕೊತೀವಿ, ಎಲ್ಲ ಅವನು ದಂಡ ಹಿಡ್ಕೊಂಬರ್ತಾನೆ, ಏನು ಬಿಟ್ಟೋದಿಲ್ಲ. ಸೊ ಅದಕ್ಕೆ ಆ ರೀತಿ ಒಂದು ಸ್ಕೀಮ್ ಆಗಿದೆ. ಅಂದರೆ ನನ್ನ ಕಣ್ಣೆದುರಿಗೆ ಕಾಣ್ತಾ ಇರುವ ಯಾವ್ಯಾವ ಇವುಗಳಿವೆ ಅವುಗಳಿಗೆ ಒಂದು ಉತ್ತರ ಹೋಗುತ್ತೆ. ಈಗ ನೀವು ಹೇಳಿದ್ರಲ್ಲ ಸ್ವಾಮಿ, ಇವಿಷ್ಟು ಇದು ಇವತ್ತು ಶುರು ಆಗಿಲ್ಲ, ಇಲ್ಲ ಅವಾಗಲಿಂದನೂ ಇದೆ ಸರ್ ಇದು. ಮತ್ತೆ ಇಷ್ಟು ಜನ ಇದ್ರಲ್ಲ ಏನು ಮಾಡಿ ಸರ್ ಎಲ್ಲರೂ ಕೇಳಿ ಕೊಟ್ಟಿದ್ದೆ, ನೀವು ಕೊಟ್ಟಿದ್ದೆ ಸರ್, ಏನೂ ಆಗಿಲ್ಲ. ನೀವು ಸ್ವಲ್ಪ ನಿಮ್ಮ ಮಾತನ್ನು ಕೇಳ್ತಾರೆ ಸರ್, ನೀವು ಪ್ರಬಲವಾದ ಇಲ್ಲ, ನಾನು ಯಾಕೆ ಹೇಳ್ತೀನಿ ಸರ್, ಈಗ ನಾವು ನಾಗಾಭರಣ ಅವ್ರ ಮನೆಗೆ ಯಾಕೆ ಬಂದಿದ್ದೀವಿ ಅಂತಂದ್ರೆ, ನಾಗಾಭರಣ ಸರ್ ಖಂಡಿತ ಆ ಬದ್ಧತೆ ಮತ್ತೆ ಇಚ್ಛಾಶಕ್ತಿ ಇದೆ ಅಂತ ಹೇಳಿ. ಮುಖ್ಯಮಂತ್ರಿ ಚಂದ್ರಗಿರಿ ಎಲ್ಲಿದ್ರು ಸರ್? ಸಿದ್ದರಾಮಯ್ಯ ಯಾರಿಗೂ ಇಲ್ಲ ಅಂತಲ್ಲ, ಇತ್ತು, ಮಾಡುವ ವ್ಯವಸ್ಥೆ ಇಲ್ಲ. ಅದನ್ನು ಬೇಕಾದ್ರೆ ಒಪ್ಕೊಳ್ಳ. ಈಗ ITC ಅವ್ರದ್ದು ಒಂದು ನವೀನ್ ಹುಡುಗಂದು ದೊಡ್ಡ ಸ್ಟ್ರೈಕ್ ಆಯಿತು. ಏನಾಯಿತು? ಎಷ್ಟು ಕ್ಲಿಯರ್ ಆಗಿದೆ ಅಲ್ಲಿ ಅಂತಂದರೆ, ಅವನ ಮೇಲಿರೋ ಕಂಪ್ಲೇಂಟ್ಗಳನ್ನ ಒಂದು ಕಡೆ ಇಟ್ಟಿದ್ದಾರೆ. ಯಾರೇ ಹೋದರೂ ಆ ಕಂಪ್ಲೇಂಟ್ ತೆಗೆದು ಇಟ್ಬಿಟ್ಟು ನೋಡಿ ಸರ್, ದೀಸ್ ಆರ್ ಅವರ್ ಪರ್ಸನಲ್ ಕಂಪ್ಲೇಂಟ್ಸ್. ಅವನು ಒಳಗಡೆ ತಗೊಳ್ಳ, ನಾಟ್ ಬಿಕಾಸ್ ಆಫ್ ಕನ್ನಡ ರಾಜ್ಯೋತ್ಸವ ಹೊರಟ ಅದು ಯಾವುದೂ ಇಲ್ಲ ಸರ್. ಬಟ್ ರಿಯಾಲಿಟಿ ಅದೇ ಸರ್, ರಿಯಾಲಿಟಿ. ಸೊ ನೀವು ಪೇಪರ್ನಲ್ಲಿರೋದನ್ನು ಅವನು ಕೋರ್ಟಲ್ಲಿ ಹಿಂಗೆ ತೊಗೊಂಡೋದ್ರೆ ಅವನನ್ನು ಆಲ್ರೆಡಿ ಇದು ಮಾಡಿದ್ದಾರೆ. ಕೋರ್ಟಿಂದ ಇನ್ನೊಂದು ಸಲ ಅವನನ್ನು ಡಿಸ್ಮಿಸ್ ಮಾಡಿ. ಅವ್ರು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ನಾವು ಬಿಲ್ಡ್ ಮಾಡ್ಕೋಬೇಕು. ನಾವು ಎಮೋಷನಲ್ಲಿ ಬಿಲ್ಡ್ ಮಾಡೋಕ್ಕೆ ಹೋಗ್ತೀವಿ. ಸರ್ ಕನ್ನಡ ಭಾಷೆಗೆ ನೋಡಿ ಸರ್, ರಾಜ್ಯೋತ್ಸವ ಆಡೋಕೆ ಹೋದ್ರೆ ಸರ್, ಮಾಟ ಆಡ್ಸೋಕೆ ಹೋಗಿದ್ದೆ, ನೀನು ರೆಕಾರ್ಡ್ ಕೊಡೋ ದಾಖಲೆ ಏನಿಲ್ಲ, ಬರೀ ಮಾತು. ಅದನ್ನೇ ಅವನು ವ್ಯವಸ್ಥಿತವಾಗಿ ಮಾಡಿದ್ದಿದ್ರೆ, ನಾನು ಈ ಥರ ಅವನಿಗೆ ಬಾವುಟ ಆರಿಸ್ತಾ ಇದ್ದೇನೆ, ರಾಜ್ಯೋತ್ಸವ ದಿವಸ ನಾನು ಲೆಟರ್ ಕೊಟ್ಟು ಆ ಲೆಟರ್ ಕಾಪಿ ಸೈನ್ ಮಾಡಿಸ್ಕೊಂಡು ನಮಗೆ ಇಟ್ಕೊಂಡಿದ್ದಿದ್ರೆ ನಮ್ಗೆ ಅದು ಗ್ಯಾರಂಟಿ ಇರ್ತದೆ. ನೋಡಿ ಸರ್, ಈ ಥರ ಒಂದು ಲೆಟರ್ ಕೊಟ್ಟಿದ್ದೆ, ಮಾಡಿದ್ದೆ, ನೀವು ಅದರ ಆಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಿ ಇದನ್ನು ಹೇಳ್ಬೋದು. ಏನು ದಾಖಲೆ ಸರ್, ಏನು ಸರ್, ನಾವು ಕನ್ನಡ ಹೋರಾಟಗಾರರು ಎಲ್ಲರೂ ಒಂದು 10 ಜನ ಬಂದರು. ಅವರು ಹೇಳೋಕ್ಕೆ ಮುಂಚೆನೇ ತೆಗೆದಿಟ್ಟೆ ನಾನು. ಅವ್ರು ಮುಂಚೆನೇ 3 ನೋಟಿಸ್ ಕಳಿಸೋ, 3 ನೋಟಿಸ್ ರೆಡಿ ಮಾಡಿ ಆ ನೋಟಿಸ್ಗೆ ಅವ್ರು ಆನ್ಸರ್ ಮಾಡಿದ್ದೆಲ್ಲ ಇಟ್ಟೆ, ಇದು ಓದ್ಕೊಂಡು ನನಗೆ ವಾಪಸ್ ಮಾಡಪ್ಪ ಅಂತ. ಅಲ್ಲ, ಅವ್ರು ಬರೀತಾರೆ ಸರ್, ಅವ್ರು ಬರೀತಾರೆ, ಅವ್ರಿಗೆ ಅದೇ ಕೇಳ್ತಾ, ನೀನೇನು ಪ್ರೂಫ್ ಮಾಡೋಕ್ಕಿದೆಯಾ ಕೊಡೋ ಅಂದರೆ. ಅವತ್ತಿದ್ರು ಸರ್, ಇವರಿದ್ರು ಕೇಳಿ ಸರ್, ಇವ್ರನ್ನೇನು ಕೇಳೋಕ್ಕಾಗತ್ತೆ? ಅವರಿದ್ರು ಕರೆಕ್ಟ್, ಅವ್ರಿಗೆ ಕೇಳಿದ್ರೆ ಫಿಸಿಕಲ್ ಪ್ರೂಫ್ ಬಹಳ ಹುನ್ನಾರಗಳಿದೆ. ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಅದನ್ನು ಫಸ್ಟ್ ತಲೆಗೆ ಹಾಕ್ಕೊಳ್ಳಿ. ನಮ್ಮ ಭಾವನಾತ್ಮಕವಾದ ಸಂಬಂಧಕ್ಕೂ ಭಾವನಾತ್ಮಕದ ಚಳುವಳಿಗೂ ವ್ಯತ್ಯಾಸ ಇರೋದು ಇಲ್ಲಿದೆ. ಅವರು ಬಹಳ ಚೆನ್ನಾಗಿ ಕಾನೂನಾತ್ಮಕವಾದಂಥ ಎಲ್ಲ ಇವುಗಳನ್ನು ಇಟ್ಕೊಂಡಿದ್ದಾರೆ, ಅಸ್ತ್ರಗಳನ್ನು ಇಟ್ಕೊಂಡು. ಒಕ್ಕೂಟ ವ್ಯವಸ್ಥೆನೇ ತಲೆನೋವು. ಅದನ್ನು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಅದನ್ನು ನಾವು ಮಾಡಲೇಬೇಕು, ಇದೀಗ ತಲೆನೋವು. ಸೊ ಮಾಡುವಾಗ ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಕನ್ನಡ ರಾಷ್ಟ್ರ ಬಿಟ್ಟು. ಬಟ್ ನೀವು ಕೊಟ್ಟಿದ್ದು ಅಷ್ಟೂ ಇದನ್ನು ನಾನು ಅಡ್ರೆಸ್ ಮಾಡಿದ್ದೀನಿ. ಎಲ್ಲ 1-2 ಮಿಸ್ ಆಗಿರ್ಬೋದು, ಒಳ್ಳೆಯದು. ನೋಡಿ 2 ಮಿಸ್ ಆಗಿದೆ, ಶುರು ಬಟ್ ಎಲ್ಲವನ್ನೂ ಅಡ್ರೆಸ್ ಮಾಡಿದ್ದೀನಿ. ನನಗೆ ಕೇವಲ 2.5 ತಿಂಗಳಾಗಿದೆ, ಆಯಿತಾ? ಆ 2.5 ತಿಂಗಳು ಎಷ್ಟು ಸಾಧ್ಯ ಹಾಕಿ ಹಿಡಿದಿದ್ದೀನಿ, ಇನ್ನೂ ಅದನ್ನು ಹಿಡಿತಾ ಹೋಗ್ತೀನಿ. ಈ 1 ವರ್ಷದಲ್ಲಿ, ಅಂದರೆ ಮಾರ್ಚ್ ಒಳಗೆ ಕನ್ನಡ ಉದ್ಯೋಗ ಏನಿದೆ ಅದರದ್ದು ವಿಧೇಯಕ ಬಂದುಬಿಟ್ರೆ, ಈ ಸಲದ ನಮ್ಮ ಅಸೆಂಬ್ಲಿನಲ್ಲಿ ಅಪ್ರೂವಲ್ ಹಾಕೊಂಡು ಬಂದುಬಿಟ್ರೆ, ಅಟ್ಲೀಸ್ಟ್ C&D ಗ್ರೂಪ್ಗೆ ಆಲ್ ಓವರ್ ಕರ್ನಾಟಕ ಯಾರೇ ಆಗಿದ್ದರೂ, ಯಾವುದೇ ಕೇಂದ್ರ ಇದಾಗಿದ್ದರೂ ಕೂಡ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಬ್ಬ ವ್ಯಕ್ತಿಯನ್ನು ಕೂರಿಸ್ಕೊಂಡೇ ಸೆಲೆಕ್ಷನ್ಗೆ ಬರಬೇಕು. ಅವಾಗೇನಾಯಿತು, ಅಟ್ಲೀಸ್ಟ್ ಕನ್ನಡ ನಾವು ಇವನು ಕೇಳ್ಬೋದು, ನೀನು ಅಭಿವೃದ್ಧಿ ಪ್ರಾಧಿಕಾರದಿಂದ ಹೋಗಿದ್ದಾರೆ, ಯಾಕೆ ಹಿಂಗೆ ಆಗಿದ್ದೇನೆ, ನೀವು ಇವನು ಕೇಳ್ಬೋದು. ಈಗ ಯಾರು ಕೇಳೋರೇ ಇಲ್ಲ, ಯಾರು ಇಲ್ಲ. ಅವನು ಅದೇ ಬೇಕಾಗಿತ್ತು ಅವನಿಗೆ. ನಾವು ಕನ್ನಡ ಟೆಸ್ಟ್ ಮಾಡಿದ್ದೀವಿ ಸರ್, ಅಲ್ಲ ತೋರ್ಸಪ್ಪ, ಮಾಡಿದ್ದೀವಿ ಸರ್, ಅದೇ ಕ್ವಶನ್ ಪೇಪರ್ ಕೊಡಪ್ಪ, ಎಲ್ಲಿ ಕ್ವಶನ್ ಪೇಪರ್ ಇಲ್ಲ, ಕೊಡು ನನಗೆ ಕ್ವಶನ್ ಪೇಪರು, ಆನ್ಸರ್ ಮಾಡಿರ್ಬೇಕಲ್ಲ ಹುಡುಗ, ಕರಿ ಅವನ್ನ.
ಇದು ಬೋದಪ್ಪ ಓದ್ತಾ ಇದ್ದ ನಾವು ಹೆಂಗಪ್ಪ ಸೆಲೆಕ್ಟ್ ಮಾಡಿದೆ ಅವನ್ನ ಸರ್ ಅದು ನಾವೆಲ್ಲ ಮಾಡಿ ಮತ್ತು ನೀನು ಹೆಂಗೆ ಆನ್ಸರ್ ಮಾಡ್ತಿದ್ದೆ ನಮ್ಮ ಮಾಡಿದ್ದು ಸೊ ಈ ಥರ ಅವ್ರದ್ದೇ ಆದಂಥ ಪ್ರಾಬ್ಲಮ್ಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ವ್ಯವಸ್ಥೆ. ಆ ವ್ಯವಸ್ಥೆ ಒಳಗೆ ನುಗ್ಗಬೇಕು. ನುಗ್ಗಬೇಕಾದ್ರೆ ನಾವು ಅಷ್ಟೇ ಕೇರ್ಫುಲ್ಲಾಗಿ. ಅದಕ್ಕೆ ಸರ್ ನೀವು ಕರೆಕ್ಟಾಗಿ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ನೀವು ಇವಾಗ ಹೇಳಿದ್ದಕ್ಕೆ ನೆಕ್ಸ್ಟ್ ನಿಮ್ಮ ಹತ್ರ ಮಾತಾಡಬೇಕು. ಇವಾಗ ಕನ್ನಡದಲ್ಲಿ ಈ ರನ್ ಆಪ್ ಅಂತ ಒಂದು ಎಕ್ಸಾಮ್ಗಳಿದೆ, ಅದು ಕಾಮನ್ ಯೂಸ್ ಆಗುತ್ತೆ. ಅದಿದೆ ಹಾಂ ಸರ್. ಅದು ಬಂದು ಹೊರಗೆ ವಲಸಿಗರಿಗೆ ಉಪಯೋಗ ಬರೋಲ್ಲ. ಜೊತೆಗೆ ಆಲ್ರೆಡಿ ನಾನು ಇಂಗ್ಲೀಷ್ ಮೀಡಿಯಮ್ ಓದ್ಬಿಟ್ಟಿದ್ದೀನಿ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಕನ್ನಡನ. ನಾನು ಕನ್ನಡದಲ್ಲೇ, ಬಟ್ ಇವಾಗ ಕನ್ನಡ ಕಲಿಬೇಕು. ಸೊ ಗೌರ್ಮೆಂಟ್ ಅಪ್ರೂವ್ಡು ಎಕ್ಸಾಮ್ ಒಂದು ಇದು ಇಲ್ಲ ಇವಾಗ ಸದ್ಯಕ್ಕೆ. ನಿನಗೆ ಒಂದು ಸಲ ಯು ಕಮ್ ಟು ಮೈ ಆಫೀಸ್. ಹಾಂ ಸರ್. ಐ ವಿಲ್ ಶೋ ಯು. ಹಾಂ ಸರ್. ಏನೇನು ಮಾಡಿದ್ದೀವಿ ಅದಕ್ಕೆ ಸಂಬಂಧ. ಸರಿ. ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ SSLC ಬೋರ್ಡ್ ಮುಖಾಂತರ. ಹಾಂ ಹೌದು ಸರ್. ಅದನ್ನು ಕನ್ನಡ ಕಲಿಕೆಯಲ್ಲಿ ಕಲಿತಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನೇ ಕಲಿಬೇಕು. ಅದಕ್ಕೊಂದು ಸಿಲೆಬಸ್ ಫಿಕ್ಸ್ ಮಾಡಿ. ಸಿಲೆಬಸ್ ಇಲ್ಲದೆ ನಾನು ಕನ್ನಡ ಕಲಿಕೆ ಮಾಡ್ತೀನಿ ಸರ್, ಯಾರಪ್ಪ ಏನಪ್ಪ ನಿಮ್ಮ ಕ್ವಾಲಿಫಿಕೇಷನ್? PUC ಸರ್. PUC ಮಾಡಿ ಕನ್ನಡ ಹೇಳ್ತೀನಿ ನಾನು. ಇಲ್ಲ ಸರ್ ನಾನು ಕನ್ನಡ ಚೆನ್ನಾಗಿ ಬರುತ್ತೆ ಸರ್, ಏನು ಓದೋದು ಬರೋದು ಅಂದ್ಬಿಟ್ರೆ ರೆಫರೆನ್ಸ್ ಇಲ್ಲ, ಎಕ್ಸಾಮ್ ಇಲ್ಲ. ಸೊ ಸಿಲೆಬಸ್ ಇಸ್ ಆಲ್ರೆಡಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಿದೆ. ಅದೇ ಸರ್, ಅದನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ನನ್ನ ರಿಪೋರ್ಟ್ ನಾನು ಮಾಡಿ ಇಟ್ಟಿದ್ದೀನಿ, ಲಾಸ್ಟ್ ಟೈಮ್ ಕನ್ನಡ ಕೊಟ್ಟಿದ್ದೆ. ಶಬ್ದ, ಕನ್ನಡ ಧ್ವನಿ ಶಬ್ದ ಅಂತ. ಹೌದು ಸರ್, ಅದೇನು ಅದೆರಡು ರೆಡಿಯಾಗಿದೆ. ನನ್ನ ರಿಪೋರ್ಟ್ ರೆಡಿ ಇದೆ. ಅದು ಇವತ್ತು ಲೇಟ್ ಆಲ್ರೆಡಿ ಶುರು ಆಗೋಯ್ತು. ಎಲ್ಲ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಇವ್ರಿಗೆ. ಕನ್ನಡ ಪ್ರಾಧಿಕಾರ ಲಾಸ್ಟ್ ಡೇ ಕೊಟ್ಟಿದ್ದೀನಿ ನನ್ನ ರಿಪೋರ್ಟ್. ಸೊ KLTS ಥರ ILTS ಥರ KLTS ಮಾಡಬೇಕು. ಕೇಳಿಸ್ಕೊಳೋದು, ಮಾತಾಡೋದು, ಬರೆಯೋದು, ಹಿಯರಿಂಗ್ 4 ಡಿವೈಡ್ ಮಾಡಿ ಸೇಮ್ KLTS ಅಲ್ಲಿ ಏನಿದೆ ILTS ಅಲ್ಲಿ ಸೇಮ್ ಡಿಟ್ಟೋ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಫ್ಯಾಂಟಾಸ್ಟಿಕ್ ತಂತ್ರಾಂಶಗಳನ್ನು ಕನ್ನಡದಲ್ಲಿ ರೆಡಿ ಮಾಡಿ. ತಂತ್ರಜ್ಞಾನಗಳು ಕನ್ನಡದಲ್ಲೇ ಬರ್ತದೆ, ನಿಘಂಟುಗಳು ಕನ್ನಡ. ಇದನ್ನೇ ಒಂದು ಕಡೆ ಒಂದು ಪೋರ್ಟಲಲ್ಲಿ ಹಾಕಬೇಕಾಗುತ್ತೆ. ಆ ಪೋರ್ಟಲಲ್ಲಿ ಹಾಕಿದ್ರೆ ಆಟೋಮೆಟಿಕಲಿ ನಿಮ್ಗೆ ಯಾವ ಶಬ್ದ ಬೇಕು ಸರ್? ಅದು ಸಿಗುತ್ತೆ ಇಲ್ವಾ ಸರ್? ನೋಡಿ ಸರ್, ಇಲ್ಲಿದೆ. ಅದ್ರಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾ ಕೊಡ್ತೀವಿ. ಎಲ್ಲ ನಿಘಂಟು ಆಲ್ ಓವರ್ ಅಂದರೆ ಪದಕೋಶಗಳು. ಪ್ರತಿ ಇದರಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಇದು ಅವನದೇನೋ ಒಂದು ಪದಕೋಶ ಇರುತ್ತಲ್ಲ, ಅದನ್ನು ಅಲ್ಲಿಗೆ ಹಾಕಿರ್ತೀವಿ. ಸರಿ. ಸೊ ದಟ್ ಆ ಫ್ಯಾಕ್ಟ್ರಿಯ ಒಂದು ಪದ ಯಾವುದೋ ಒಂದು ವೈರಿಂಗ್ ಅನ್ನೋದಕ್ಕೇನೋ ಹಾಕೊಂಡಿರ್ತಾನೆ ನನಗೆ, ಅದಕ್ಕೆ ಲೇತ್ ಅಂತ ಏನಕ್ಕೂ ಹಾಕೊಂಡಿರ್ತಾನೆ. ಅದು ಕನ್ನಡದ ಪರ್ಯಾಯ ಇರುತ್ತಲ್ಲ, ಅದನ್ನು ಬೇರೆಯವರು ಬಳಸ್ಕೊಳ್ಳೋ ಹಾಗೆ ಸರಿ ಒಂದು ಕಡೆ ಹಾಕ್ತೀವಿ. ಸರಿ. ಸೊ ಈ ಥರದ್ದೆಲ್ಲ ಶುರು ಮಾಡಿದ್ವಿ. ಅದನ್ನು ಒಂದು ತಿಂಗಳಲ್ಲಿ ಅದನ್ನು ಆಚೆಗೆ ತರಬೇಕು. ಅದಕ್ಕೆ ಸುಮಾರು 28 ಲಕ್ಷ ಚಿಲ್ಲರೆ ಬೇಕು. ನಮ್ಮಲ್ಲಿ ಬಡ್ಜೆಟ್ ಇಲ್ಲ. ಬಡ್ಜೆಟ್ ಕೊಡಿ ಅಂತ ಈಗ ಈ ಸಲದ ಮಾರ್ಚ್ ಒಳಗೆ ಅವನ ಹತ್ರ ಹೇಳ್ತಾ ಇದ್ದೀವಿ. ಅದು ಕಮಿಟಿ ಏನಾದರೂ ಇದ್ರೆ ನಾನು ಸೇರಿಸ್ಕೊಳ್ಳಿ ಸರ್ ಕಮಿಟಿನ. ಖಂಡಿತ. ಅದೇ ಸರ್ ಅಷ್ಟೇ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ಅದಕ್ಕೆ ಸೇರಿಸ್ಕೋಬೇಕು ಸರ್. ಏನಂದರೆ ಇವಾಗ ಸುಮಾರು ಹಿಂದಿಯವರು ಜಾಸ್ತಿ ಬರ್ತಾ ಇರೋದು ಬೆಂಗಳೂರಿಗೆ. ಹಿಂದಿಯವರು ತಮಿಳು ತೆಲುಗು ಮತ್ತು ಆಮೇಲೆ ಇವರು ಬೆಂಗಾಲಿ, ವೆಸ್ಟ್ ಬೆಂಗಾಲ್ ಅವರು ಬರ್ತಾರೆ. ಬೆಂಗಾಲ್. ಅದಕ್ಕೆ ಈ ಎಕ್ಸಾಮ್ನ 4 ಭಾಷೆನಲ್ಲೂ ಕೊಡಬೇಕು ಅವ್ರಿಗೆ, ಇಂಗ್ಲೀಷ್ ಜೊತೆಗೆ. ಅಂದರೆ ಅವ್ರಿಗೆ ಗೊತ್ತಿರೋದು ಬೇರೆ, ಇವಾಗ ಲೇಬರ್ ಕ್ಲಾಸ್ ಅವರೆಲ್ಲ ಬೇರೆ, ಅವ್ರಿಗೆ ಹಿಂದಿ ಸುಖ ಬರುತ್ತೆ ಮತ್ತು ಬೆಂಗಾಲಿ ಬರುತ್ತೆ. ಅವ್ರು ಕನ್ನಡ ಕಲಿಬೇಕಂದ್ರೆ ಇಂಗ್ಲೀಷಿಂದ ಅವ್ರು ಕನ್ನಡ ಕಲಿಯಲ್ಲ ಎಕ್ಸಾಮ್. ಸೊ ಅವ್ರಿಗೆ ಅದು ನನ್ನ ಉದ್ದೇಶ, ಅವ್ರು ಬಾರದ ಹಾಗೇ ನೀವು ಕ್ವಶನ್ ರೆಡಿ ಮಾಡಿ, ನೀವು ಬಂದ ಮೇಲೆ ಸರಿ ಮಾಡ್ತಾರೆ. ಸರ್ ಅವರು ನೀವು ಹೆಂಗ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಬರೋಕ್ ಈಸಿ ಮಾಡ್ಬಿಡ್ತಾ ಇದ್ದೀವಿ. ಬರೋಕ್ ಬಿಟ್ಬಿಟ್ಟು ಈ ಕಲಿಯಪ್ಪ ಬ್ಯಾಂಕಲ್ಲಿ ಅದಕ್ಕೆ ಎಕ್ಸಾಮ್ ಇಲ್ಲ ಇದರಲ್ಲಿ ತಗೊಂಡ್ರು. ಇನ್ನು ಆಮೇಲೆ ಅವರು 6 ತಿಂಗಳಲ್ಲಿ ಕಲಿತಾರೆ. ಕಲ್ತ ಮೇಲೆ ಅವ್ರನ್ನ ಪಕ್ಕ ಮಾಡ್ತಾರೆ. ನಾನು ಈಗ ಒಂದು ನೋಟಿಸ್ ಕೊಟ್ಟಿದ್ದೀನಿ. ಏನು 6 ತಿಂಗಳಲ್ಲಿ ಕಲಿದೇ ಇರುವ ಈ 340 ಅಭ್ಯರ್ಥಿಗಳು ನೀವು ಏನು ಸೆಲೆಕ್ಟ್ ಮಾಡಿದ್ದೀರಿ, ಅವರಲ್ಲಿ ಯಾರು ಕಲಿತಿಲ್ಲ ಅನ್ನೋದನ್ನು ಇನ್ನು ಒಂದು ವಾರದಲ್ಲಿ ನಮಗೆ ರಿಪೋರ್ಟ್ ಕೊಡಿ ಅಂತ 1 ತಿಂಗಳಾಯ್ತು. ಇದುವರೆಗೂ ಕೊಟ್ಟಿಲ್ಲ. ಎಕ್ಸಾಮ್ ಮಾಡಬೇಕು. ಆ 340ರಲ್ಲಿ 340 ಕನ್ನಡ ಕಲ್ತಿರಲ್ಲ, ಅದನ್ನು ವಾಪಸ್ ಕಳಿಸ್ಬೇಕಾ? ಹೌದು. ಅಕಾರ್ಡಿಂಗ್ ಟು ಯುವರ್ ಓನ್, ನೀವು ತೊಗೊಂಡಾಗ ಏನು ಬರ್ಸ್ಕೊಂಡು ತೊಗೊಂಡ್ರೆ ಕಲಿತಾನ ಅವನು. ಆಮೇಲೆ ನಿಮಗೆ ಕಲಿತದನ್ನು ನೀವು ಸರ್ಟಿಫೈ ಮಾಡಿಬಿಟ್ಟು ಅವ್ನಿಗೆ ಪ್ರಮೋಷನ್ ಕೊಡ್ತೀವಿ, ಅವ್ನು ಇಂಕ್ರಿಮೆಂಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದೀವಿ. ನೀವು ಇಂಕ್ರಿಮೆಂಟ್ ಮಾಡಲ್ಲ, ಅವ್ನು ಮೊದಲು ತಗೊಳಾಕ್ಬೇಕು ನೀವು. ಈಗ ನಿಜ ಸರ್, ಅದು ಬೇರೆ ಶುರುವಾಗಿ. ಸೊ 350 ಇವಾಗ ಲಾಸ್ಟ್ ಎಕ್ಸಾಮ್ ಸರ್ 2014ನಲ್ಲಿ 19,000 ಜನ, 18,900 ಜನ ಔಟ್ಸೈಡರ್ ಸೆಲೆಕ್ಟ್ ಆಗಿರೋದು. ಅವ್ರಿಗೆ ಅಷ್ಟು ಜನಕ್ಕೂ ಎಕ್ಸಾಮ್ ಬರೆಸ್ಬೇಕು. ಇದು ಕಂಪಲ್ಸರಿ ಬರೀಬೇಕು. ಅದಕ್ಕೆ ಅದನ್ನು ಅವ್ರದ್ದೊಂದು ಇದಿದೆ, ಬ್ಯಾಂಕರ್ಸ್ ಹೆಡ್ ಬೈ ಈಗ ಸಿಂಡಿಕೇಟ್ ಸಿಂಡಿಕೇಟ್ ಬ್ಯಾಂಕ್ ಅಲ್ವಾ, ಈಗ ಕೆನರಾ ಬ್ಯಾಂಕ್ ಶಿಫ್ಟ್ ಆಗ್ತದೆ.
ಈಗ ಶಿಫ್ಟ್ ಆಗಬೇಕು ಆಗ್ತಾ ಇಲ್ಲ. ಈಗ ಮಾರ್ಚ್ ಆದಮೇಲೆ ಆಗುತ್ತೆ. ಆಟೋನಮಸ್ ಬಾಡಿ ಅದು. ಮಾರ್ಚ್ ಒಳಗೆ ನಿಮಗೆ ಕೊಡಿ ಅಂತೇಳಿ ಸಿಂಡಿಕೇಟ್ ಬ್ಯಾಂಕ್ನ ಹಿಡ್ಕೊಂಡಿದ್ದೀವಿ. ಮಾರ್ಚ್ ಒಳಗೆ ಈಗ ಶಿಫ್ಟ್ ಆಗಿಬಿಡ್ತು, ನಮ್ಗೆ ಗೊತ್ತಿಲ್ಲ, ನೀವು ತಪ್ಪಿಸ್ಕೋತೀರಾ. ಫಸ್ಟ್ ನಮಗೆ ಮಾರ್ಚ್ ಒಳಗೆ ಇದನ್ನು ಡೀಟೇಲ್ಸ್ ಕೊಡಿ, ಅದಾದ್ಮೇಲೆ ನಾನು ಫಾಲೋ ಅಪ್ ಮಾಡ್ತೀನಿ. ಅಡ್ರೆಸ್ ಮಾಡಿದ್ದೀನಿ ಸರ್. ಈಗ ಎಫ್.ಎಂ.ಗಳದು ಸರ್ ಇದು ದೊಡ್ಡ ಇದಾಗ್ತದೆ. ಎಫ್.ಎಂ.ಗಳದು ಒಂಚೂರು ಹಿಡ್ದಂಗೆ ಈಗ ನಾವು ಹೋದ್ರೆ ಕಾನೂನು ಮಾಡಿದ್ದೀರಪ್ಪ. ಕಾನೂನು ನಿಮ್ಗೆ ಎಲ್ಲಿ ಬರ್ಬೇಕು ಹೇಳ್ತೀನಿ, ನಿಮ್ಗೆ ಯಾವ ಜಾಗದಲ್ಲಿ ಎಂಟ್ರ್ ಆಗ್ಬೇಕು ಹೇಳ್ತೀನಿ. ಈಗ ನಾವು ಪಾಲಿಕೆ ತಗೊಳ್ಳಿ, ಅವ್ನು ಯಾವ ಹೈಕೋರ್ಟ್ಗೆ ಹೋದ್ರೆ ನಾವು ಸುಮ್ಮನೆ ಇರ್ಬೇಕಾ? ಸರ್ ಎಲ್ಲ ಹೊರಗಡೆ ಬಂದಿರೋ ಕಂಪನಿಗಳೇ ಅಲ್ಲಿ ಅವನ ಯಾವ್ಯಾವ ಇದು ನಡೆಯುತ್ತೋ, ಅವನ ವ್ಯಾಪಾರಗಳು ಎಲ್ಲೇ ನಡೆಯುತ್ತೋ ಅಲ್ಲೆಲ್ಲ ನಮ್ಮವ್ರು ಹೋಗಿ ದಾಂಡಿ ಇಟ್ಕೊಂಡು ಏನಿಲ್ಲ. ಒಬ್ಬ ಕಸ್ಟಮರ್ ಹೊರಗಡೆ ಹೋಗ ಸುಮ್ಮನೆ ಹಿಡ್ಕೊಂಡು ನಿಂತೀನಿ. ಏನಪ್ಪ ನೀವು ಹೋಗ್ತೀಯ ಅಲ್ಲಿ ಶುರು ಮಾಡಿದ್ರೆ ಹೌದಾ ಸರ್ ಹೋಗಲ್ಲ ಸರ್ ಅಂತ ಅವನು ಹೋಗ್ತಾನಲ್ಲ. 10 ಜನ ಹಂಗೆ ಶುರು ಮಾಡಿದ್ರೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ಏನೋ ನಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅದೊಂದು ಕಂಪ್ಲೇಂಟ್ ಬಂದರೆ ದೆನ್ ನಾವು ಕಂಪ್ಲೇಂಟ್ ಹೌದಪ್ಪ ಕಂಪ್ಲೇಂಟ್ ಕೊಟ್ಟು ಸರಿ ಆಗಿದೆ. ನಮ್ಮ ಪೊಲೀಸ್ ಅವ್ನು ಹೇಳ್ತೀವಿ, ನೋಡಪ್ಪ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅವ್ರು ಏನು ಮಾಡಿದ್ರು ಕೇಳಿ ಫಸ್ಟ್ ಕೋರ್ಟ್ಗೆ ಹಾಕೋದು, ಅವನು ವಾಪಸ್ ತಗೋಕ್ಕೆ. ಸೊ ನಾವು ಬೇರೆ ರೀತಿ ಅದನ್ನು ಇದು ಮಾಡ್ಬೋದು. ಇದು ತಂತ್ರ ಏನು ಮಾಡ್ತಾರೋ ಅದಕ್ಕೆ ಪ್ರತಿತಂತ್ರ ಅಂತ ಯಾಕೆ ಹೇಳ್ತಿರ್ತೀವಿ ಅಂದರೆ ನಾವು ಅದೇ ರೀತಿ ಏನೋ ಒಂದು ಜಿಗ್ಸಾಗ್ ಮಾಡಬೇಕು. ಓಕೆ, ಸೊ ಅವೆಲ್ಲ ನನ್ನ ನಾಟಕ ಇದೆ ಇರಬೇಕಾಯ್ತು. ನಾನು ಧನ್ಯವಾದ ಸರ್. ಗಾಡಿ ನಮ್ಮ ಕಮಿಟಿ ಫಿಕ್ಸ್ ಸರ್. ಇನ್ನೊಂದ್ಸರಿ ಬರ್ತೀನಿ ಫ್ರೀ ಆದಮೇಲೆ. ಈಗ ಆಫೀಸಿಗೆ ಬಂದ್ರಿ ಬಂದು ಬರ್ತೀನಿ ಸರ್. ಏನು ನಾನು ಅಂದರೆ ಏನು ನಾನೇಶ್ವರ ನಾನು ಮಾತಾಡೋದು ಬರ್ಬೇಡಿ, ನಮ್ಮ ಮಾತಾಡೋದು ನಂಬರ್ ಹೆಸರು ಬರಬೇಕು. ಇಲ್ಲೇ ಇದೆ ಇಲ್ಲ ಸರ್. ಒನ್ನೇರ್ಘಟ್ಟ PS ಓದಿ ಸರ್. PS ಐಡಿ PS ನಿನ್ನೆ ಒಂದು ಕೇಳಿಗೆ ಹೋಗಿದ್ವಿ, ಅದು ಮಜಾ ಇತ್ತು. ಹೌದು ದೊರೆಸ್ವಾಮಿಗಳು. ಹಾಂ ಸರ್. ನಾನು ಕನ್ನಡ ಹೌದಾ ಸರ್? ಇಷ್ಟು ಒಂದಾದರೂ ಕನ್ನಡದ ಆ್ಯಪ್ ಮಾಡಿದ್ದೀರಾ ಸರ್? ಅದು ಇನ್ಸ್ಟಾಗ್ರಾಮ್ ಅಲ್ಲ ಸರ್.